ಇಂದಿನ ಮುಖ್ಯಾಂಶಗಳು. ವಿಶ್ವಸುಂದರಿ 2024ಕ್ಕೆ ಆಯ್ಕೆಯಾದ ಶಿರಸಿಯ ಡಾಕ್ಟರ್ ಶ್ರುತಿ ಹೆಗಡೆ. ಪುರುಷರು ಸೇರಿದಂತೆ ಬಸ್ ಹತ್ತುವ ಎಲ್ಲರಿಗೂ ಗುಡ್ ನ್ಯೂಸ್. ನಿರ್ಧಾರ ಬದಲಿಸಿದ ಸಾರಿಗೆ ಇಲಾಖೆ. ಕೆಎಸ್ಆರ್ಟಿಸಿ ನಿರ್ಧಾರ ಬದಲಿಸಿರುವ ಕೆಎಸ್ಆರ್ಟಿಸಿ ಪುರುಷರು ಸೇರಿದಂತೆ ಬೆಳಗಿನ ಜಾವ ಬಸ್ನಲ್ಲಿ ಪ್ರಯಾಣಿಸಿರುವವರಿಗೆ ಗುಡ್ ನ್ಯೂಸ್. ಜೈಲಿನಿಂದ ಹಗಲು ರಾತ್ರಿ ನಿರ್ಮಾಪಕರಿಗೆ ಕರೆ ಮಾಡಿ ಜಾಮೀನಿಗೆ ಬೇಡಿಕೆ ಇಡುತ್ತಿರುವ ದರ್ಶನ್. ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಹಳ್ಳಕ್ಕೆ ನುಗ್ಗಿದ ಕೆಎಸ್ಆರ್ಟಿಸಿ ಬಸ್ ಭೀಕರತೆ ಬಿಚ್ಚಿಟ್ಟ ಪ್ರತ್ಯಕ್ಷದರ್ಶಿ. ರಾಮನಗರ ಬಳಿ ಬೆಂಗಳೂರಿನ ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಸಾಧ್ಯತೆ. ಜಗ್ಗಪ್ಪ ಸುಷ್ಮಿತಾ ಜೋಡಿ ಮನೆಗೆ ತಂದ್ರು ಹೊಸ ಕಾರ್. ಇದೇ ಶ್ರೀ ಸಾಮಾನ್ಯರ BMW. ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಶುರು. ನಮ್ಮ ಮೆಟ್ರೋ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬೊಮ್ಮಸಂದ್ರ ಮಾರ್ಗದಲ್ಲಿ ಮೆಟ್ರೋ ಓಡಾಟ ಆರಂಭ. ನಗರದ ಹಲವು ನಿಲ್ದಾಣಗಳಲ್ಲಿ ಇಂಟರ್ಚೇಂಜ್ ಸ್ಟೇಷನ್. ಇಂಟರ್ಚೇಂಜ್ ಮೆಟ್ರೋ ನಿಲ್ದಾಣಗಳು: ಜಯದೇವ್ ಜಂಕ್ಷನ್, MG ರಸ್ತೆ KR-ಪುರಂ, ಹೊಸಹಳ್ಳಿ, ಮೈಸೂರು ರಸ್ತೆ ಪೀಣ್ಯ, RV ರಸ್ತೆ, JP ನಗರ್, ಡೈರಿ ಸರ್ಕಲ್. ಶತಕ ಬಾರಿಸಿದ KRS ನೀರಿನ ಮಟ್ಟ. ಕಬಿನಿ ಭರ್ತಿಗೆ 3 ಅಡಿ ಬಾಕಿ. ಸರ್ಕಾರಿ ನೌಕರಿ, ಗ್ರಾಮ ಪಂಚಾಯಿತಿ ಖಾಲಿ ಹುದ್ದೆಗಳ ನೇಮಕಾತಿ. 7ನೇ ತರಗತಿ ಪಾಸಾದವರಿಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ತಕ್ಷಣ ಅರ್ಜಿ ಸಲ್ಲಿಸಿ. ನ್ಯಾಯಾಲಯಗಳಲ್ಲಿ ಆರೋಪಿ ಸಾಕ್ಷಿ ಹೆಸರು ಕರೆಯುವ ಪದ್ಧತಿ ಬದಲು. ಸ್ವಂತ ಉದ್ಯೋಗ ಮಾಡಲು ಬಯಸುವವರಿಗೆ ಸರ್ಕಾರದಿಂದ 10 ಲಕ್ಷದವರೆಗೆ ಸಾಲ ಸಿಗುತ್ತದೆ. ಕಂಗನಾಗೆ ಕಪಾಳ ಮೋಕ್ಷ ಮಾಡಿದ್ದ ಕಾನ್ಸ್ಟೇಬಲ್ ಕರ್ನಾಟಕಕ್ಕೆ ವರ್ಗಾವಣೆ. ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಮುಗಿಯಿತು. ಈಗ ಸಿಮ್ ಕಾರ್ಡ್ಗೆ ಹೊಸ ರೂಲ್ಸ್ ಕೊಟ್ಟ ಸರ್ಕಾರ. ಎಲ್ಲ ರಾಜ್ಯಕ್ಕೂ ಅನ್ವಯ. RK ನ್ಯೂಸ್ 365 ಡೇಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.